ದರ್ಪಕ್ಕೆ ತುತ್ತಾದೆವು, ನಿನ್ನಿಂದ ಕೈ ಹಿಡಿಯ ತುತ್ತಾದೆವು. ಕತ್ತಲು ಕವಿದಾಗಲೇ ಈ ಸೂರ್ಯನಾಗಿ ಬಂದೆ, ಮುಳುಗುವ ಜನದೋಣಿಗೆ ಹುಟ್ಟನ್ನು ಹುಡುಕಿ ತಂದೆ. ಕಣ್ಣಿನ ನೀರೊರೆಸಿದೆ, ಬಾಳಿಗೆ ನಗು ತರಿಸಿದೆ, ಕಾಣದ ಈ ಊರಲ್ಲಿ ಕನ್ನಡದ ಬಂಧುವಾದೆ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ನಮ್ಮ ಆಟೋ ಚಾಲಕರ ಹತ್ರ ಹೋಗಿ ಮಾತಾಡೋದಾಗಿರುತ್ತೆ. ನಮ್ಮ ಲವ್ ಅವ್ರಿಗೆ ಏನೇನು ಕಷ್ಟ ಇರುತ್ತೆ, ಏನೇನು ಫೇಸ್ ಮಾಡ್ತಿರ್ತಾರೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಅವ್ರು ಏನೇನು ಹೇಳ್ಬೋದು ಅಂತ ನಾವು ಹೊರಟಿದ್ದೀವಿ ಕೇಳಕ್ಕೆ. ಲೆಟ್ಸ್ ಗೋ ಗೈಸ್. ಆಟೋ ಚಾಲಕರ ಬಗ್ಗೆ ಅವ್ರದ್ದು ಮಾತಾಡೋಣ ಅಂತ ನಾನು ಹೇಳಿದ್ನಲ್ಲ. ಇವಾಗ ನಮ್ಮ ಆಟೋ ಚಾಲಕರವರು ಅವ್ರ ಬಗ್ಗೆ ಸ್ವಲ್ಪ ಕೇಳೋಣ ಅಂತ ಅನ್ಕೊಂಡಿದೀನಿ. ಕೇಳ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಅಣ್ಣ, ಈಗ ಆಟೋ ಡ್ರೈವರ್ಸ್ಗೆ ಬೆಲೆ ಇಲ್ದಿದ್ದಂಗ ಆಗೈತೆ, ಅದಕ್ಕೆ ನೀವ್ ಏನ್ ಹೇಳ್ತೀರಾ ಅಣ್ಣ? ಆಟೋ ಡ್ರೈವರ್ಗೆ ಬೆಲೆ ಇಲ್ಲ ಅಂದ್ರೆ ಮರ್ಯಾದೆ ಕೊಡಬೇಕು. ನಾವೆಲ್ಲ ನಿಮ್ಮ ಅಣ್ಣ ತಂದಿರಲ್ವಾ? ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮರೆಸೋ ಹೃದಯಕ್ಕೆ ಮಾತ್ರ ಅರ್ಜಿ ತಿಳ್ಕೋಬೇಕು. ಯಾರು ರೆಸ್ಪೆಕ್ಟ್ ಕೊಡಲ್ಲ. ಆಟೋ ಅಂತಾರೆ. ಕೆಲವ್ರು ಯಾರೋ ಸಂಸಾರ ಇರೋರು, ದೊಡ್ಡವರು, ಹತ್ರ ಕಲ್ತಿರೋರು ಅಣ್ಣ, ಅಂಕಲ್, ಬ್ರದರ್, ಭಯ್ಯ ಅಂತ ಮಾತಾಡ್ತಾರೆ. ಬೇರೆ ಯಾರು ಮಾತಾಡಲ್ಲ ಬ್ರೋ. ಓಕೆ ಅಣ್ಣ, ಇವಾಗ ಏನಂತಂದ್ರೆ ನಮ್ಮ ಆಟೋ ಚಾಲಕರಿಂದ ಕರ್ನಾಟಕಕ್ಕೆ ಒಂದು ಬೆಲೆ ಐತೆ ಅಂತ ನಮ್ಗೆ ಅನ್ಸುತ್ತೆ. ಅದ್ರ ಬಗ್ಗೆ ಕನ್ನಡಕ್ಕೆ ಬೆಲೆ ಇದೆ, ನಾವ್ ಅದೇ ಹೇಳೋದು. ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಯಜಮಾನ, ಕನ್ನಡಿಗನೇ ಸಾರ್ವಭೌಮ. ಇವಾಗ ಹೊರದೇಶದಿಂದ ಬಂದು ಅವ್ರ ಭಾಷೆ ಬಂದಿರಲ್ಲ, ಕನ್ನಡ ಮಾತಾಡಕ್ ಬರಲ್ಲ. ಅಂಡ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕನ್ನಡ ಮಾತಾಡ್ಬೇಕು ಬ್ರೋ, ಕನ್ನಡ ಮಾತಾಡಬೇಕು. ಕನ್ನಡ ಕಲೀಲಿ, ಕನ್ನಡ ಉಳಿಸ್ಲಿ. ಇರೋದು ಕರ್ನಾಟಕದಲ್ಲಿ, ಕುಡಿತಿರೋದು ಕಾವೇರಿ ನೀರು. ಕಾವೇರಿ ಕರ್ನಾಟಕದ ಜೀವನದಿ. ಪಶ್ಚಿಮ ಘಟ್ಟದ ತಲಕಾವೇರಿಯಲ್ಲಿ ಹುಟ್ಟಿ 100 ಕಿಲೋಮೀಟರ್ಗಳ ಪಯಣ ಮಾಡಿ ಅಸಂಖ್ಯಾತ ಜೀವಗಳಿಗೆ ಬದುಕಿನ ಬೆಳಕಾಗುವ ತಾಯಿ. ಇವಳ ನೀರಿನಿಂದ ಹಸಿರಾಗುವ ಹೊಲಗಳು, ಇವಳ ಹರಿವಿನಿಂದ ಜೀವ ಪಡೆಯುವ ನಗರಗಳು, ಇವಳ ಆಶೀರ್ವಾದದಿಂದ ಅನ್ನ ಬೆಳೆಯುವ ರೈತರು. ಹಾಗೆಯೇ ಕಾವೇರಿ ತಾಯಿ ನೀರಿನ ಹರಿವಿನ ಜೊತೆ ನಮ್ಮ ಸಂಸ್ಕೃತಿ, ಇತಿಹಾಸ ಮತ್ತು ನಮ್ಮ ನಾಗರಿಕತೆಯನ್ನು ಹೊತ್ತು ಸಾಗುತ್ತಾಳೆ. ಇಂದು ಕಾವೇರಿಯ ಪ್ರತಿಯೊಂದು ಹನಿಯು ಕರ್ನಾಟಕಕ್ಕೆ ಜೀವದಷ್ಟೇ ಅಮೂಲ್ಯ. ಈ ವರ್ಷ ಅಷ್ಟಾಗಿ ಮಳೆಯಾಗುತ್ತಿಲ್ಲ, ಜಲಾಶಯಗಳು ಬರಿದಾಗುತ್ತಿವೆ. ನಮ್ಮ ರೈತನ ಹೊಲ ನೀರಿಗಾಗಿ ಕಾಯುತ್ತಿದೆ. ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ಲಕ್ಷಾಂತರ ಜನರು ಕುಡಿಯುವ ನೀರಿಗಾಗಿ ಕಾವೇರಿಯನ್ನೇ ಅವಲಂಬಿಸಿದ್ದಾರೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಈ ನೆಲದ ದಾಹ ನೀಗಿಸುವುದು, ನಮ್ಮ ರೈತನ ಬದುಕು ಉಳಿಸುವುದು ಮತ್ತು ನಮ್ಮ ಜನರ ಅಗತ್ಯಗಳನ್ನು ಪೂರೈಸುವುದು ಮೊದಲ ಆದ್ಯತೆಯಾಗಬೇಕು. ಏಕೆಂದರೆ ಕಾವೇರಿ ಕರ್ನಾಟಕದ ಪ್ರತಿಯೊಂದು ಉಸಿರಿನ ಆಧಾರ. ನೀರು, ಕನ್ನಡ ಬೆಳಿಬೇಕು. ಓಕೆ ಅಣ್ಣ, ಇವಾಗ ಬರೀ ಆಟೋ ಡ್ರೈವರ್ಸ್ ಏನೇ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಆಗ್ಲಿ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಆಗ್ಲಿ, ಪ್ರತಿಯೊಂದಕ್ಕೂ ನಮ್ಮ ಆಟೋ ಡ್ರೈವರ್ಸ್, ಕಾರ್ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ ಅವರೇ ಆಚರಿಸ್ತಾರೆ. ಮನೇಲಿ ಸುಮ್ಮನೆ ಕೂತಿರ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಅಂತವ್ರಿಗೆ ಬಂದು ಆಚರಣೆ ಪ್ರಪಂಚ ನೋಡ್ಬೇಕು. ಇಂಡಿಯಾ ಬಗ್ಗೆ ಏನೋ, ಕರ್ನಾಟಕದ ಬಗ್ಗೆ ಏನೋ ತಿಳ್ಕೋಬೇಕು. ತಿಳ್ಕೊಂಡ್ರೆ ಮೊಬೈಲ್ ಅಲ್ಲಿ ನೋಡ್ಕೊಂಡು, ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಬರೋಲ್ಲ. ಒಂದ್ ಮಾಹಿತಿನೂ ಸಿಗೋದಿಲ್ಲ. ನಮಗೆ ಸಪೋರ್ಟ್ ಮಾಡೋರು ಯಾರು ಮುಂದೆ ಬರೋಲ್ಲ. ಇವಾಗ ಏನಂತಂದ್ರೆ ರೋಡಲ್ಲಿ ಹೋಗ್ತಿರ್ತಾರೆ, ಆಟೋ ಬಾರೋ ಇಲ್ಲಿ ಅನ್ನೋ ತರ ಅಂದಾಗ ನಿಮ್ಗೆ ಯಾವ ತರ ಫೀಲ್ ಬರುತ್ತೆ? ನಿಮ್ಮ ಮನ್ಸಲ್ಲಿ ಏನಂತ ನೀವ್ ಅನ್ಕೊಂಡಿರ್ತೀರ? ನಾವು ಗುಲಾಬ್ಗಿರಿ ಮಾಡಕ್ ಬಂದಿಲ್ಲ ಬ್ರೋ. ನಾವು ಕಷ್ಟಪಟ್ಟು ದುಡಕ್ ಬಂದಿದೀವಿ. ಅಣ್ಣ ಅಂತ ಕರೀರಿ, ಇಲ್ಲ ಬ್ರೋ ಅಂತ ಕರೀರಿ, ಇಲ್ಲ ಮಿಸ್ಟರ್ ಅಂತಾನೆ ಕರೀಲಿ. ಆಟೋ ಬರುತ್ತಾ ಅಂತ ಕೇಳಿ ಬರ್ತೀವಿ. ಆಟೋ ಅಂತ ಕರೆದ್ರೆ ನಾವು ದಯವಿಟ್ಟು ಗಾಡಿ ನಿಲ್ಸೋದಿಲ್ಲ ಅಂತ. ನಾವು ಕಸ್ಟಮರ್ ಗಾಡಿಗೆ ಹಚ್ಚೋದು ಇಲ್ಲ. ಇವಾಗ ಯಾರೋ ಒಬ್ಬ ಆಟೋ ಡ್ರೈವರ್ ತಪ್ಪು ಮಾಡಿರ್ತಾನೆ. ತಪ್ಪು ಮಾಡಿರೋದ್ರಿಂದ ಇಡೀ ವೈರಲ್ಲೇ ಆಗಿರುತ್ತೆ. ಆ ಒಬ್ಬ ತಪ್ಪು ಮಾಡಿರೋದ್ರಿಂದ ಎಲ್ಲಾರಿಗೂ ಕೆಟ್ಟ ಹೆಸರು ಬಂದಿರುತ್ತೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಆತರ ತಪ್ಪು ಮಾಡ್ಬೇಡ್ರಿಬ್ರು ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ನನ್ನ ಕಡೆಯಿಂದ. ಓಕೆ ಅಣ್ಣ, ಇವಾಗ ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ದೀರಾ. ಅಂಡ್ ನಿಮ್ಮ ಆಟೋ ನೋಡಕ್ಕೂ ಫ್ಲಾಗ್ ಹಾಕೊಂಡಿದ್ದೀರಾ. ಒಳ್ಳೆ ಕೆಲಸನೇ ಮಾಡ್ತಿದ್ದೀರಾ. ನನ್ ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ, ನಮ್ಮ ಮಹಾತ್ಮ ಗಾಂಧಿ ತಂದ್ಕೊಟ್ಟಿರೋದು. ನಾವು ಸ್ಕೂಲ್ ಹೋದಾಗಿಂದಾನೆ ಆಚರಿಸ್ಕೊಂಡು ಬಂದಿದ್ದೀವಿ. ನಾವು ಜೀವಂತ ಇರೋರು ನಾವು ಆಚರಿಸ್ತೀವಿ, ನಾವು ಡ್ರೈವರ್ ಆಗಿ. ಓಕೆ ಅಣ್ಣ, ನೀವು ಚಿಕ್ಕ ವಯಸ್ಸಲ್ಲಿ ಏನಾಗ್ಬೇಕು ಅಂತ ಅನ್ಕೊಂಡಿದ್ರಿ? ನಾವೇನ್ ಆಗ್ಬೇಕು ಅನ್ಕೊಂಡಿರ್ಲಿಲ್ಲ, ಡ್ರೈವರ್ ಆಗ್ಬೇಕು ಅನ್ಕೊಂಡಿದ್ದೆ. ಕ್ಯಾಬ್ ಓಡಿಸಿದೀನಿ, ಟಿಟಿನೂ ಓಡಿಸಿದೀನಿ. ಈಗ ಸದ್ಯಕ್ಕೆ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ.
ಈಗ ನಿಮ್ಗೆ ಈ ಆಟ ಬಂದಿರೋದ್ರಿಂದ ನಿಮ್ಗೆ ನಿಮ್ ಲೈಫ್ ಹೆಂಗಿದೆ ಅಣ್ಣ? ಪರವಾಗಿಲ್ಲ ಬ್ರೋ, ಹೊಟ್ಟೆ ಬಟ್ಟಕ್ಕೆ ಏನ್ ತೊಂದ್ರೆ ಇಲ್ಲ. ಇವಾಗ ಯಾರಾದ್ರೂ ಒಬ್ರು ಆಟೋದವರಿಂದ ತೊಂದ್ರೆ ಆಗ್ತಿದೆ ಅಂತಂದ್ರೆ ಯಾರಿಂದ ಅಣ್ಣ? ಆಟೋದವರಿಂದ ತೊಂದ್ರೆ ಆಗ್ತಿದೆ ಅಂತ ಯಾರು ಇನ್ನ ನನ್ಗೆ ಹೇಳಿಲ್ಲ, ನನಗೆ ಯಾರು ಹೇಳೂ ಇಲ್ಲ. ಆತರ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲೂ ಬರ್ತಾ ಇಲ್ಲ. ಮಾಮೂಲಿ ಟ್ರಾಫಿಕ್ ಮತ್ತೆ ಏನೋ ಇದು ಅಂತ ಬರ್ತಿದೆ ಅಷ್ಟೇನೆ. ಆಟೋದವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ, ಆಟೋದವರು ಮುಂದೆ ಬರಂಗೆ ವ್ಯವಸ್ಥೆ ಮಾಡ್ಲಿ ಸರ್ಕಾರ ಅಂತ ಕೇಳ್ಕೊತೀನಿ. ಓಕೆ, ಇವಾಗ ಅದು ಗ್ಯಾಸ್ ಅದೆಲ್ಲ ಜಾಸ್ತಿ ಆಗ್ತಿದೆ, CNG ಅದೆಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಗ್ಯಾಸ್ ಜಾಸ್ತಿ ಆಗ್ತಿದೆ, ಮತ್ತೆ ಪೆಟ್ರೋಲ್ ಜಾಸ್ತಿ ಆಗ್ತಿದೆ, ಉಳಿತಾಯ ಅಂತೂ ನಮಗಾಗಲ್ಲ. EMI ಏನಾದ್ರು ಬರುತ್ತೆ, ಮತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ. ಈಗ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಯಾರು ನೋಡೋದಿಲ್ಲ ಅಂತ ಸಮಯದಲ್ಲಿ. ಯಾರೋ ಟಿವಿ ಬರ್ತಾರೆ, ಗ್ಯಾಸ್ ತೊಳ್ಕೊಂಡೋದ್ರ ಅಣ್ಣ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ ಬೈಕ್ ಅವರು. ಅವ್ರು ಕರ್ನಾಟಕಕ್ಕೆ ಕನ್ನಡದಲ್ಲಿ ಬೆಲೆ ಕೊಡೋರು ಅಂತವ್ರು ಬಂದು ಹೆಲ್ಪ್ ಮಾಡ್ತಾರೆ, ಬೇರೆ ಯಾರು ಹಿಂದಿಯವ್ರು ಹೆಲ್ಪ್ ಮಾಡಲ್ಲ. ಇವಾಗ ಏನಂತಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಕೆಲಸ ಸಿಕ್ಕಿದೆಯೋ ಇಲ್ಲ ಗೊತ್ತಿಲ್ಲ, ಹಿಂದಿಯವರು ತುಂಬಾ ಜನ ತುಂಬಿಕೊಂಡಿದ್ದಾರೆ. ಕೆಲಸ ಸಿಕ್ಕಿದವರೆಲ್ಲ ಡ್ರೈವರ್ ಅದು ಅಂತ ಆಟೋನ ಬಾಡಿಗೆಗೆ ಇಸ್ಕೊಬಂದು ಡ್ಯೂಟಿ ಮಾಡ್ತಿದ್ದಾರೆ. ಅಂತವ್ರಿಗೆ ಏನ್ ಹೇಳ್ತೀರಣ್ಣ? ಈಗ ನಾನೇನು ಬಾಡಿಗೆ ಇಸ್ಕೊಂಡು ನೋಡ ಮಾಡ್ತಿರೋದು, ಡೈಲಿ 350 ರೂಪಾಯಿ ಕಟ್ಟಬೇಕು ನಾನು. ಗ್ಯಾಸ್ ನಂದೆ, ಪೆಟ್ರೋಲ್ ನಂದೆ, ಖರ್ಚು ನಂದೇನೆ. ಓನರ್ಗೆ 350 ರೂಪಾಯಿ ಡ್ಯೂಟಿ ಹಾಕ್ಬೇಕು. ನೀನ್ ಎಷ್ಟು ಜನ ಮಾಡ್ಕೋ, ಅವ್ರಿಗೆ ಡೈಲಿ ಡ್ಯೂಟಿ ಹಾಕ್ಬಿಡ್ಬೇಕು ಅವ್ರಿಗೆ. ನಾನು ಕಲೆಕ್ಷನ್ಗೆ ಓಡಿಸೋದು. ಇವಾಗ ಓಕೆ, ಇಷ್ಟೆಲ್ಲ ಹೇಳಿದೀರಾ. ಇವಾಗ ನಾವು ಇದು ನೆಕ್ಸ್ಟ್ ಏನಂತಂದ್ರೆ ಇದು ಬೈಕ್ ರ್ಯಾಪಿಡೋ ಇಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಅದನ್ನ ಏನ್ ಹೇಳ್ತೀರಾ? ರ್ಯಾಪಿಡೋ ಬ್ಯಾನ್ ಮಾಡಕ್ಕೆ ಹೇಳಿ. ಬ್ಯಾನ್ ಮಾಡ್ಬೇಕು ಅಂತ ಅಂದ್ರೆ ಈಗ ಎಲ್ಲೋ ಬೋರ್ಡ್ ಮಾಡಿಸಿ ಓಡಿಸ್ಬೋದು ಅಂತ ಕೆಲವರು ಹೇಳ್ತಿದ್ದಾರೆ. ಅದೇನು ಆ ಎಲ್ಲೋ ಬೋರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಓಡಿಸೋದ್ ಬೆಟರ್ ಅಥವಾ ಫುಲ್ ಬ್ಯಾನ್ ಮಾಡ್ಲೇಬೇಕಾ? ಫುಲ್ ಬ್ಯಾನ್ ಮಾಡ್ಲಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆಯಲ್ಲ, 2 ವೀಲರ್ಗೆ ಬ್ಯಾನ್ ಮಾಡ್ಬೇಕು ಅಂತ, ಬ್ಯಾನ್ ಮಾಡಿ. ನಮ್ಮಂತ ಹೊಟ್ಟೆ ಪಡೆ ಹೇಳಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ಬಂದು ಬೇಕು ಕಳಿಸ್ತಾನೆ ರ್ಯಾಪಿಡ್ ಎತ್ಕೊಂಡು. ನಾವು ಬೆಳಗ್ಗೆ ಸಾಯಂಕಾಲ ಗಂಟೆ ಕೂತಿರ್ತೀವಿ, 100 ರೂಪಾಯಿ ದುಡ್ದಿರಲ್ಲ. ಮನೆಗೆ ಏನ್ ಕೊಡ್ಬೇಕು, ಗಾಡಿಗೆ ಏನ್ ಹಾಕ್ಬೇಕು, ಓನರ್ಗೆ ಏನ್ ಕಟ್ಟಬೇಕು? ಒಂದೊಂದ್ ಟೈಮಲ್ಲಿ ನಾಷ್ಟ ಮಾಡಲ್ಲ, ಊಟ ಮಾಡಲ್ಲ. ನಾವು ಒಂದ್ ಟೀ ಕುಡ್ಕೊಂಡು ಕಾಲ ಹಾಕಿರ್ತೀವಿ, ನಾವೇನ್ ಮಾಡ್ಬೇಕು? ಓಕೆ ಗೈಸ್, ಈಗ ಏನಂತಂದ್ರೆ ಈಗ ಇವರು ರ್ಯಾಪಿಡೋನ ಬ್ಯಾನ್, ಬೈಕ್ ರ್ಯಾಪಿಡೋನ ಬ್ಯಾನ್ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ. ಬೈಕ್ ರ್ಯಾಪಿಡೋದವರು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಆಟೋ ಚಾಲಕರು ಅವರು ಮತ್ತೆ ಐಟಮ್ಸ್ ನೆಲ್ಲ ಗಾಡಿಗೆ ಹಾಕೊಂಡು ಹೋಗ್ತಿರ್ತಾರೆ. ಅದ್ರ ಬಗ್ಗೆ ಇವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಇವಾಗ ಏನಂತಂದ್ರೆ ಗೂಡ್ಸ್ ಗಾಡಿಗಳಲ್ಲಿ ಐಟಮ್ ಹಾಕೊಂಡು ಹೋಗೋದ್ನೆಲ್ಲ ನಮ್ಮ ಕೆಲವರ ಆಟೋ ಡ್ರೈವರ್ಸ್ ಗಾಡಿಲೆಲ್ಲ ಹಾಕೊಂಡು ಹೋಗ್ತಿರ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ದಯವಿಟ್ಟು ಗಾಡಿಗಳಲ್ಲಿ ಗೂಡ್ಸ್ ಹೊರಕ್ ಹೋಗ್ಬೇಡಿ. ನಿಮ್ಮ ಪರ್ಸನಲ್ ನಿಮ್ಮ ಮನೆಯದಾಗಿದ್ರೆ ಮಾತ್ರ ತಗೊಂಡೋಗಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಮ್ದು ಇರುತ್ತೆ, ತಗೊಂಡೋಗೋ ಪರಿಸ್ಥಿತಿ ಇರುತ್ತೆ. ಅಂತದಕ್ಕೆ ಮಾತ್ರ ಅವಶ್ಯಕತೆ ಬಳಸ್ಕೊಳ್ಳಿ. ದುಡ್ಡಿಗೋಸ್ಕರ ಗೂಡ್ಸ್ ಹೊರಗು ಆಟೋರ ಹತ್ರ ತಗಲಾಕೊಂಡು ದುಡ್ಡು ಮೇಲೆ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ಒಂದು ಹೇಳೋದಾದ್ರೆ ಏನ್ ಹೇಳ್ತೀರಾ? ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನ ಮುಂದಷ್ಟು ಮುಂದಿರೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ. ಜೈ ಕರ್ನಾಟಕ. ಕೈ ಮುಗಿದು ಏರು, ಇದು ಕನ್ನಡದ ತೇರು. ನಂಬಿ ಬಂದು ಕೂರು, ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುತ್ತಿಲ್ಲ. ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ. ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ. ಮತ್ತೊಂದು ನಮ್ಮ ಆಟೋ ಚಾಲಕರ ಬಗ್ಗೆ ನಾವು ಕೇಳಕ್ಕೆ ಹೊರಟಿದೀವಿ. ನೋಡಿ, ಇದು ಆಟೋ ಅವ್ರದ್ದಾಗಿರುತ್ತೆ, ಅವರು ಡ್ರೈವರು ಅವರ. ಇವಾಗ ಹೇಳ್ಬೇಕಂತಂದ್ರೆ ಆಕ್ಚುಲಿ ನಮ್ಮ ಇಂಡಿಪೆಂಡೆನ್ಸ್ ಡೇ ಎಲ್ಲ ಆಟೋದವರೇ ಜಾಸ್ತಿ ಮಾಡೋದು. ಅವ್ರನ್ನ ಕೇಳೋಣ ಬನ್ನಿ. ಅಣ್ಣ, ಇವಾಗ ನೀವು ಇದು ಇಂಡಿಪೆಂಡೆನ್ಸ್ ಡೇ ಎಲ್ಲ ಜಾಸ್ತಿ ಆಟೋದವರೇ ಆಚರಣೆ ಜಾಸ್ತಿ ಮಾಡ್ತಾರೆ, ಏನಕ್ಕೆ? ನಾವು ಜನಕ್ಕೋಸ್ಕರ ಇರೋದು. ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವೋ, ಈ ಮಣ್ಣಿಗೂ ಇವರ ಋಣವೈ. ಫಸ್ಟ್ ಆಫ್ ಆಲ್ ನಾವು ದುಡಿಯೋದು ನಮ್ಮ ಫ್ಯಾಮಿಲಿಗೆ. ಆದ್ರೆ ನಾವು ಆಟೋದವರು ಯಾಕೆ ಈ ತರ ಕೆಲಸ ಮಾಡ್ತಾರೆ ಅಂದ್ರೆ ಜನಗಳಿಗೆ ನಾವು ಪ್ರೀತಿ ತುಂಬಬೇಕು ಅವ್ರ ಮನಸ್ಸಿಗೆ. ಅದರಿಂದ ನಮ್ಗೆ ಇದೆಲ್ಲ ಮಾಡಕ್ ಇಷ್ಟ. ಮತ್ತೆ ಏನ್ ಮಾಡಕ್ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ದುಡಿತಕ್ ಬಂದಿರ್ತೀರಿ. ಬಾಡಿಗೆಗಳು ಒಬ್ಬೊಬ್ರು ಅವ್ರ ಬುಕಿಂಗ್ ಮಾಡ್ತಾನೆ, ಅವ್ರ ಮನೆ ಬಾಗಿಲು ಕರ್ಕೊಂಡು ಹೋಗ್ತೀರಿ, ಕರ್ಕೊಂಡ್ ಬಿಡ್ತೀರಿ. ನಾವು ಅವ್ರಿಗೋಸ್ಕರ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಅವ್ರಿಗೋಸ್ಕರನೇ ದುಡಿತಾ ಇರ್ತೀರಿ. ಅದಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತದೆ.
ಓಕೆ ಅಣ್ಣ, ಇವಾಗ ಏನಂತಂದ್ರೆ ಇವಾಗ ನಮ್ಮ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಗಿದೆ, ಅದಕ್ಕೆ ಏನ್ ಹೇಳ್ತೀರಾ ಅಣ್ಣ? ಅದು ತುಂಬಾ ಸಂತೋಷ. ನಾವು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಮತ್ತೆ ನಾವು ಇಂಡಿಯಾದಲ್ಲಿ ಇರೋದಕ್ಕೂ ತುಂಬಾ ಸಂತೋಷ. ಮತ್ತೆ ಇಲ್ಲಿ ಹುಟ್ಬೇಕಂತ ಅನಿಸ್ತಾ ನಮ್ಮ ದೇಶದ ಬಗ್ಗೆ, ಅದಕ್ಕೆ ನಾವು ಅಷ್ಟು ಬೆಲೆ ಕೊಡ್ತೀವಿ ನಮ್ಮ ಇಂಡಿಯಾಗೆ. ಓಕೆ ಅಣ್ಣ, ಇವಾಗ ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ, ನಾವು ಒಬ್ಬರು ಆಟೋ ಚಾಲಕರು ಅನ್ನೋದ್ರಿಂದ ನಿಮ್ಗೆ ಏನಾದ್ರು ಸಂಕೋಚ ಆತರ ಏನಾದ್ರು ಇದೆಯಾ ಅಣ್ಣ? ನಮ್ಗೆ ಸಂಕೋಚ ಏನಿಲ್ಲ ಸರ್, ದುಡ್ಕೊಂಡು ತಿನ್ನೋದಕ್ಕೆ ನಮ್ಗೆ ಸಂಕೋಚ ಇಲ್ಲ. ಮೋಸ ಮಾಡ್ದಿರಾ 10 ರೂಪಾಯಿ ಕೇಳಿ ಇಸ್ಕೊಂತೀರಿ, ಮೇಡಮ್ ಮೀಟರ್ ಹಾಕ್ತಿರಿ 10 ರೂಪಾಯಿ ಸೇರಿಸ್ಕೊಡಿ ಅಂತ ಹೇಳಿದ್ರೆ ಬೇಕಾದ್ರೆ ಕೇಳಿ ಇಸ್ಕೊಳ್ತೀರಿ. ಯಾಕೆ ಅಂದ್ರೆ ನಮ್ಗೆ ಗ್ಯಾಸ್ ಜಾಸ್ತಿ ಆಗಿದೆ. 120 ರೂಪಾಯಿಂದ ಹಿಡಿದು ಇವತ್ತು 80 ರೂಪಾಯಿ ತಗೊಂಡ್ಬಂದು ನಿಲ್ಸಿದ್ದಾರೆ. ಫಸ್ಟ್ 53 ರೂಪಾಯಿ ಗ್ಯಾಸ್ ಇತ್ತು, ಇವತ್ತು 80 ರೂಪಾಯಿ ನಾವು ಗ್ಯಾಸ್ ಹಾಕ್ಸ್ಕೊಂಡು ಓಡಿಸ್ಬೇಕಂದ್ರೆ 10 ರೂಪಾಯಿ ಕೇಳಿಸ್ಕೊಳ್ಳೋದು ತಪ್ಪೇನಿಲ್ಲ. ಕೇಳ್ತೀರಿ, ಕೊಡೋರು ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಸರ್. ಓಕೆ ಅಣ್ಣ, ನೀವು ಇವಾಗ ಆಟೋ ಓಡಿಸ್ತೀರಾ, ಮಾಡ್ತೀರಾ, ಡೈಲಿ ಸಂಪಾದನೆ ಮಾಡೋದು ನಿಮ್ಗೆ, ಇವಾಗ ನೀವು ಸಂಪಾದನೆ ಮಾಡ್ಬೇಕು ಅಂತ ನೀವು ಗಾಡಿ ಓಡಿಸ್ತಿರ್ತೀರಾ ಅಥವಾ ಜನಗಳ ಸೇಫ್ಟಿ ನೋಡ್ತೀರಾ ಅಣ್ಣ? ಸರ್, ಜನಗಳಿಗೆ ಫಸ್ಟ್ ಸೇಫ್ಟಿ ನೋಡ್ತೀರಿ, ಆಮೇಲೆ ನಮ್ದು ಬೇರೆ ಸರ್. ಅದು ನಿಜಾನಣ್ಣ. ಓಕೆ, ನೀವು ಇವಾಗ ಆಟೋದವರು ಏನಕ್ಕೆ, ಫಸ್ಟ್ ಆಫ್ ಆಲ್ ಇವಾಗ ಇಷ್ಟು ಜನ ಮನೇಲಿ ಸುಮ್ನೆ ಕೂತಿರ್ತಾರೆ, ಆಟೋದವ್ರು ಎಲ್ಲಿ ನೋಡಿದ್ರು ಆಟೋದವ್ರ ಫ್ಲಾಗ್ ಇದ್ದೇ ಇರುತ್ತೆ, ಮನೇಲಿ ಕುತ್ಕೊಂಡಿರೋರ್ಗೆ ಏನ್ ಹೇಳ್ತೀರಣ್ಣ? ಮನೆಗಳಲ್ಲಿ ಕುತ್ಕೊಂಡಿರೋರಿಗೆ ಅದು ಆತರ ಮಾಡಬಾರ್ದು ಅನ್ಸುತ್ತೆ. 4 ಜನಕ್ಕೆ ನಾವು ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾವು ರೋಡ್ಗೆ ಬರ್ತೀರಿ. ಯಾರಿಗೆ ಏನೇ ಅನಾಹುತ ಆದ್ರೆ ರೋಡ್ಗಳಲ್ಲಿ, ಪ್ರೆಗ್ನೆಂಟ್ ಇರ್ಬೋದು, ಹ್ಯಾಂಡಿಕ್ಯಾಪ್ ಇರ್ಬೋದು, ಯಾರಿಗೇ ಆಗ್ಲಿ ಆಕ್ಸಿಡೆಂಟ್ ಆಗ್ಲಿ, ರೋಡಲ್ಲಿ ತಗೊಂಡು ಫಸ್ಟ್ ನಾವೇ ಅವ್ರನ್ನ ಹಾಸ್ಪಿಟಲ್ಗೆ ಸೇರ್ಸೋದು, ಅವ್ರ ಮನೆಗೆ ಸೇರ್ಸೋದು. ನಾವು ಪ್ರತಿ ದಿವಸ ನಾವು ಅದೇ ನಮ್ದು ಜೀವನ ಆಗೋಗಿದೆ. ಓಕೆ ಅಣ್ಣ, ನೀವು ಇಷ್ಟೆಲ್ಲ ಚೆನ್ನಾಗಿ ಮಾತಾಡಿದೀರಾ. ಅಂಡ್ ನಿಮ್ಗೆ ಇನ್ನೊಂದು ಏನಂತಂದ್ರೆ, ನೀವು ಆಟೋ ಓಡಿಸ್ತಾನೆ ಇರ್ತೀರ, ಯಾರಾದ್ರೂ ಒಬ್ರು ಆಟೋ ಬಾಯಿಲಿ ಮರ್ಯಾದೆ ಕೊಡ್ತೀರಾ, ಆಮೇಲೆ ಇವ್ನ ಆಟೋ ಓಡಿಸೋನ್, ಇವನ ಹತ್ರ ಏನ್ ನನ್ಗೂ ಅವನ್ಗೂ ಸಂಬಂಧ, ಇವನ ಹತ್ರ ಏನ್ ರಿಲೇಶನ್ಶಿಪ್ ಇಟ್ಕೊಳೋದು ಅಂತ ಅನ್ನೋರ್ಗೆ ನೀವೇನ್ ಹೇಳ್ತೀರಣ್ಣ? ಸರ್, ಅದು ಅವ್ರ ಮೇಲೆ ಡಿಪೆಂಡ್ ಸರ್. ನಾವು ಅವ್ರು ಎಷ್ಟು ಬೆಲೆ ಕೊಡ್ತಾರೋ ನಾವು ಅವ್ರಿಗೆ ಡಬಲ್ ಬೆಲೆ ಕೊಡ್ತೀವಿ ನಾವು ಅವ್ರಿಗೆ, ಅಲ್ವಾ? ಅವ್ನ್ ಕೋಟೆತ್ಪತ್ತು ಇರ್ಬೋದು, ಅವನೇನ ಗಾಡಿ ಕಾರನ್ನ ಕೆಟ್ಟಿದ್ರೆ ಮತ್ತೆ ನಮ್ಮನ್ನೇ ಕರಿಬೇಕು, ಅವ್ನು ನಮ್ಮ ಆಟೋದಲ್ಲೇ ಬಂದು ಹತ್ಬಿಟ್ಟು ಹೋಗ್ಬೇಕು, ಅಲ್ವಾ? ಅದಕ್ಕೆ ನಮಗೂ ಫಸ್ಟ್ ಅವ್ರು ಮರ್ಯಾದೆ ಕೊಟ್ಟರೆ ನಾವು ಡಬಲ್ ಮರ್ಯಾದೆ ಕೊಡ್ತೀವಿ ಸರ್. ಪಬ್ಲಿಕ್ ಇರೋದೇ ನಾವು ಮರ್ಯಾದೆ ಕೊಡೋದಕ್ಕೋಸ್ಕರ ಸರ್. ಅದು ನಿಜಾನೇ ಅಣ್ಣ. ಓಕೆ ಅಣ್ಣ, ಇವಾಗ ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ ಅನ್ನೋದ್ರಿಂದ ಕರ್ನಾಟಕಕ್ಕೋಸ್ಕರ ಏನಾದ್ರು ಒಂದ್ ಮಾತಾಡೋದಾದ್ರೆ ಏನ್ ಹೇಳ್ತೀರಣ್ಣ? ಜೈ ಕರ್ನಾಟಕ. ಮತ್ತೆ ಎಲ್ಲ ಹುಟ್ಬೇಕಂತ ಆಸೆ ಆಗುತ್ತೆ ಸರ್ ನಮ್ಮ ಜೀವನದಲ್ಲಿ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು, ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಛೇ ಛೇ ಆಗದು ಆಗದು, ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚೆಲುಗೆ ನೀ ಅಳುಕದೆ ಮುಂದೆ ಸಾಗುವೆ, ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಚೆನ್ನಾಗಿ ಮಾತಾಡಿದೀರಾ. ಯಾವತ್ತಾದ್ರೂ ವಿಡಿಯೋ ಮುಂದೆ ಮಾತಾಡಿದೀರಾ, ಕ್ಯಾಮ್ರಾ ಮುಂದೆ? ಇಲ್ಲ ಸರ್, ಇದೇ ನನ್ನ ಫಸ್ಟ್ ಟೈಮ್ ನಾನು ಮಾತಾಡಿರೋದು. ಇದ್ರಲ್ಲಿ ಎಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದು. ಓಕೆ ಅಣ್ಣ, ಇವಾಗ ಈ ವಿಡಿಯೋ ಎಲ್ಲ ಜನಗಳು ನೋಡ್ತಾರೆ, ಇದು ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ತಾರೆ. ನಮ್ ಸಬ್ಸ್ಕ್ರೈಬರ್ಸ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಣ್ಣ? ಸರ್, ಇದೇ 10 ವಿಡಿಯೋ ಮಾಡಾಕಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನೀವು ಮಾಡ್ತಾ ಇದೀರ ಅಂದ್ರೆ ಅದು ನಮ್ಗೆ ಖುಷಿ ಆಗುತ್ತೆ ಸರ್. ಓಕೆ ಅಣ್ಣ, ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಕೈ ಮುಗಿದು ಏರು, ಇದು ಕನ್ನಡದ ತೇರು, ನಂಬಿ ಬಂದು ಕೂರು, ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ, ಅತಿರಥ ಮಹಾರಥ. ಅಣ್ಣ, ನೀವು ಆಟೋ ಓಡಿಸೋದ್ರಿಂದ ನೀವು ಎಷ್ಟು ಕಷ್ಟ ಪಡ್ತಿರ್ತೀರ ಅಣ್ಣ? ಜೀವನದಲ್ಲಿ ನನ್ನ ಫ್ಯಾಮಿಲಿಗೋಸ್ಕರ ತುಂಬಾ ಕಷ್ಟ ಪಡ್ತೀನಿ ಅಣ್ಣ.
ಇವಾಗ ಏನಂತಂದ್ರೆ ಇವಾಗ ಆಟೋ ಓಡಿಸ್ತಿರ್ತಾರೆ, ಅವ್ನ ಆಟೋ ಓಡಿಸ್ತಾನೆ, ಅವ್ನ್ ಹಂಗ್ ಮಾಡ್ತಾನೆ, ಆಟೋ ಓಡಿಸೋನ್ ಹತ್ರ ನನ್ನ ಹತ್ರ ಅವನ್ಗೂ ನನ್ಗೂ ಏನ್ ಸಂಬಂಧ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಹಣ ಹುಡ್ಕೊಳ್ಳೋರು ಹುಡ್ಕೊಳ್ಳಿ, ಗೊತ್ತಾಯ್ತಾ? ಅವ್ರ ಪಾಡಿ ಅವ್ರಿಗೆ ಏನೋ ಕಷ್ಟ ಬೀಳ್ಲಿ. ಅದು ಒಂದು ಈಗ ರಾಪಿಡೋ ಅಂತ ಬೈಕ್ ಬಂದಿದೆ ಅಲ್ವಾ? ಬೈಕ್ ಅವ್ರು ಏನಕ್ಕೆ ಬರ್ತಾರೆ? ಅವ್ರ ಜೀವನಗೋಸ್ಕರ ಬರ್ತಾರೆ. ಈಗ ವೈಟ್ ಬೋರ್ಡ್ ಬರುತ್ತಲ್ವಾ, ಅದನ್ನ ಏನಕ್ಕೆ ಅವ್ರ ಓನ್ ಯೂಸಿಂಗ್ ಅಂತ ಕೊಟ್ಟಿರೋದು. ಅದು ರಾಪಿಡ್ ಹೊಡ್ಕೊಂಡು ಏನಕ್ಕೆ ಬರ್ತಾರೆ ಹೇಳಿ? ಅವ್ರ ಜೊಮಿಟೋ ಹೊಡ್ಕೊಂಡು ಇನ್ನೊಂದು ಹೊಡ್ಕೊಂಡು ಅವ್ರ ಫ್ಯಾಮಿಲಿ ಸಾಕೋಸ್ಕರ ಅಂತ ಬರ್ತಾ ಇರ್ತಾನೆ. ಆಟೋದವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಬೇಜಾರ್ ಮಾತಾಡ್ತಾರೆ. ಮಾತಾಡ್ಕೊಳ್ಳಿ, ನಮ್ ಕಷ್ಟ ಬೀಳೋದು ನಮ್ ಫ್ಯಾಮಿಲಿಗೋಸ್ಕರ. ಓಕೆ ಅಣ್ಣ, ಇವಾಗ ನೀವು ರ್ಯಾಪಿಡೋ ಗಾಡಿ ಓಡಿಸೋರ್ ಬಗ್ಗೆ, ಟೂ ವೀಲರ್ ಓಡಿಸೋರ್ ಬಗ್ಗೆ ಮಾತಾಡಿದ್ರಿ. ಅಂದ್ರೆ ಇವಾಗ ಯಾರೋ ಒಬ್ರು ಆಟೋ ಓಡಿಸೋರು ಏನೋ ಒಂದ್ ತಪ್ಪು ಮಾಡಿರ್ತಾರೆ. ಆ ತಪ್ಪು ಮಾಡಿರೋದ್ರಿಂದ ಎಲ್ಲಾರ್ಗು ಕೆಟ್ಟ ಹೆಸರು ಬರುತ್ತೆ. ಅದಕ್ಕೆ ಏನ್ ಹೇಳ್ತೀರಾ? ಅಣ್ಣ, ಇದು 5 ಗಳು ಒಂದೇ ಸಮ ಇದೆ ಅಣ್ಣ, ಇರಲ್ಲ ಅಣ್ಣ. ಮತ್ತೆ ಜೀವನದಲ್ಲಿ ಅನ್ನೋದ್ಮೇಲೆ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರಲ್ಲ, ಅದಕ್ಕೆಲ್ಲ ತಲೆ ಕೆಲ್ಸಕ್ಕೆ ಹೋಗ್ಬಾರ್ದು. ಈಗ 10 ಜನದಲ್ಲಿ ಒಬ್ಬ ಏನಾದ್ರು ತಪ್ಪು ಮಾಡಿದ್ರು 9 ಜನವೇ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ನೊಬ್ಬನಿಂದ ಇನ್ನು 9 ಜನಕ್ಕೆ ಕೆಟ್ಟ ಹೆಸರು. ಅಂತವ್ರಿಗೆ ಏನ್ ಹೇಳೋದಂದ್ರೆ ಎಲ್ಲರೂ ಒಳ್ಳೇದೇ ಮಾಡಿ, ಕೆಟ್ಟದ್ ಯಾರು ಮಾಡಕ್ ಹೋಗ್ಲಿ. ಆದಷ್ಟು ಒಳ್ಳೇದ್ ಮಾಡಿದ್ರು ಮಾಡ್ರಿ, ಇಲ್ಲ ಅಂದ್ರೆ ಕೆಟ್ಟದ್ ಮಾಡಕ್ ಹೋಗ್ಬೇಡಿ. ಕೆಟ್ಟದ್ ಮಾಡ್ಲಿಲ್ಲ ಅಂದ್ರೂ ಬೆಳೆಯವರಿಗೆ ಬೆಳೆಯಕ್ ಬಿಡಿ, ತುಳಿಯಕಂತೂ ನೋಡ್ಬೇಡಿ. ಅವ್ರ ದುಶ್ಮನ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಓಕೆ ಅಣ್ಣ, ಇವಾಗ ಏನಂತಂದ್ರೆ ಇವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರೋದು 80ನೇ ವರ್ಷ ಆಗ್ತಿದೆ. ಅದಕ್ಕೆ ಏನಂತ ಹೇಳಕ್ ಇಷ್ಟಪಡ್ತೀರಿ? 80ನೇ ವರ್ಷ ಅಂದ್ರೆ ಏನಿಲ್ಲಣ್ಣ, ಒಳ್ಳೆ ಇಂಡಿಪೆಂಡೆನ್ಸ್ ಡೇ, ಖುಷಿಯಾಗಿ ಎಲ್ಲ ಸೆಲೆಬ್ರೇಟ್ ಮಾಡೋಣ. ಮತ್ತೆ ಅಷ್ಟೇ ಸ್ವಲ್ಪ ಓಕೆ ಅಣ್ಣ, ಇರ್ಲಿ. ನಾವು ಇವಾಗ ಏನಂತಂದ್ರೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ನಮ್ಮಂತ ಯುವಕರಿಗೆ ಬೆಳೆಸಿ, ನೀವು ಬೆಳೀರಿ. ಗೊತ್ತಿಲ್ಲದ ಕಲೆಗಳು ಒಬ್ರು ಇರ್ತಾವ ಅವ್ರ ಮನ್ಸಲ್ಲಿ, ಒಳಗಿರೋದನ್ನ ಆಚೆ ತೆಗ್ದ್ಬಿಟ್ಟು ಅವ್ರನ್ನ ಬೆಳೆಸಿ, ನೀವು ಬೆಳೀರಿ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ ಮಾತು ಕೇಳಿ ನಾನು ತುಂಬಾ ಇಷ್ಟಪಟ್ಟೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಾಡ. ಎಲ್ಲರಿಗೂ ಇನ್ನೊಂದು ಹೇಳಿ, ಎಲ್ಲರಿಗೂ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಒಂದೇ ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು, ಜಾತಿ ಒಂದೇ ಧರ್ಮ ಒಂದೇ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಗೈಸ್, ಇವಾಗ ನೀವು ವಿಡಿಯೋ ನೋಡ್ಕೊಂಡು ಬಂದಿರ್ತೀರ. ನಮ್ಮ ಆಟೋ ಚಾಲಕರ ಬಗ್ಗೆ ಅವ್ರು ಏನೇನು ಮಾತಾಡಿದ್ದಾರೆ, ಏನೇನು ಇರ್ತಾ ಅಂತ ನೀವು ನೋಡ್ಕೊಂಡು ಬಂದಿರ್ತೀರ. ಮತ್ತೊಂದು ನಾನು ಲಾಗ್ ಯಾವ್ದು ಮಾಡಲಿ ಅಂತ ನೀವು ಕಾಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ಆ ಲಾಗ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್.